ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಪಾಡೀಲಿ ರೈಲ್ವೆ ಸ್ಟೇಷನಲ್ಲಿ ಇದ್ದೇವೆ ಆಯಿತಾ. ಯಾಕಂದರೆ ನಮ್ಮ ಅರವಿಂದ್ ಅಣ್ಣ ಮತ್ತು ಗೀತಕ್ಕ ಹನಿಮೂನ್ ಹೋಗ್ತಾ ಇದ್ದಾರೆ. ಮದುವೆ ಆಗಿ ಒಂದು 23 ವರ್ಷ ಕಳೆದ ಮೇಲೆ ಅದೊಂದು ಭಯಂಕರ ದೊಡ್ಡ ಡ್ರೀಮ್. ಎಲ್ಲಿಗೆ ಏನು ವಿಷಯ ಅಂತ ನಾನು ಹೇಳ್ತೇನೆ ನೋಡಿ. Romanipilip Garibat Superfast Express is coming on platform number 1. ಫ್ರೆಂಡ್ಸ್, ನಾವು ಟ್ರೈನಿಗೆ ಕಾಯ್ತಾ ಇದ್ದೀವಿ. ಇವರನ್ನು ಟ್ರೈನಿಗೆ ಹತ್ತಿಸಿ ನಾವು ಮತ್ತೆ ಹೋಗುವ ಅಂತ. ಹಾಗೆ ಟ್ರೈನ್ ಫೈನಲಿ ಬಂತು. 9:15 ಅಂತ ಹೇಳಿದ್ದು 9:45 ಟ್ರೈನ್ ಬರುವಾಗ. ಹಾಗೆ ಹೇಗೂ ಇಲ್ಲಿವರೆಗೆ ಬಂದಿದ್ದೇವಲ್ವ, ಇನ್ನು ಟ್ರೈನಲ್ಲಿ ಕೂರಿಸಿ ಮತ್ತೆ ಹೋಗುವ ಅಂತ ಹೇಳ್ಕೊಂಡು ನಾವು ನಿಂತಿದ್ವಿ, ನಾನು, ಸೋನು ಮತ್ತು ನನ್ನ ಹಸ್ಬೆಂಡ್. ಹಾಗೆ ಅಂತೂ ಬಂತು. ಮಳೆ, ಭಯಂಕರ ಮಳೆ ಮಾರ್ರೆ ನೋಡಿ. ಹಾಗೆ ಸೀಟಲ್ಲಿ, ಅವರ ಸೀಟಲ್ಲಿ ಯಾರೋ ಒಬ್ಬರು ಕೂತಿದ್ರು ಮಾರ್ರೆ, ಯಾರಿಲ್ಲ ಅಂತೇಳಿ ಮತ್ತೆ ಎದ್ದೇಳಿಸಿ ಎಲ್ಲ ಮತ್ತು ನಮ್ಮದು ಸೀಟ್ ಅಂತೇಳಿ ತೋರಿಸಿ ಮತ್ತು ಅವರನ್ನು ಎದ್ದೇಳಿಸಿದ್ರು. ತುಂಬ ಲಗೇಜ್ ಎಲ್ಲ ಇಟ್ಟಿದ್ರು ಆಯಿತಾ. ಹಾಗೆ ಫೈನಲಿ ಹೊರಟರು. ಅವರ ಡ್ರೀಮ್ ಅಂತೂ ಕಂಪ್ಲೀಟ್ ಆಯಿತು. ಎಷ್ಟು ವರ್ಷದಿಂದ ಹೇಳ್ತಾ ಇದ್ರು ಗೊತ್ತುಂಟಾ. ಹಾಯ್, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಹಾಗೆ ಮತ್ತು ನಂದು ಇವಾಗ ಎಲ್ಲ ಕೆಲಸ ಎಲ್ಲ ಆಯಿತು. ಟಿಫಿನ್ದು ಮತ್ತು ಮಧ್ಯಾಹ್ನ ಲಂಚಿದೆಲ್ಲ ಆಯಿತು, ರೆಡಿ ಮಾಡಿ ಆಯಿತು. ಇವಾಗ ನನಗೆ ಇದು ಎಂತಪ್ಪ ಸ್ಟಿಚಿಂಗ್ ಮಾಡಲಿಕ್ಕಿದ್ದೆ. ಹಾಗೆ ಸ್ಟಿಚಿಂಗ್ ಮಾಡಬೇಕು. ನೆನ್ನೆ ಅಷ್ಟೇ ನಮ್ಮ ಅರವಿಂದಣ್ಣನವರು ಆಗ್ರಕ್ಕೆ ಹೋಗಿದ್ದಾರೆ ಆಯಿತಾ. ರೀಚ್ ಆಗುವಾಗ ಇವತ್ತು ನೈಟ ನಾಳೆನೇನೋ ರೀಚ್ ಆಗೋದಂತ, ಎಷ್ಟು ಗಂಟೆಗೆ ರೀಚ್ ಆಗೋದಂತ ಗೊತ್ತಿಲ್ಲ ನನಗೆ. ಹಾಗೆ ವಿಡಿಯೋ ಕ್ಲಿಪ್ಸ್ ಎಲ್ಲ ನೋಡಿರ್ಬೋದು ನೀವು. ಎಲ್ಲರೂ ವಿಶ್ ಮಾಡಿ ಆಯಿತಾ ಅವರಿಗೆ, ಹ್ಯಾಪಿ ಜರ್ನಿ ಅಂತ. ಹಾಗೆ ಇವಾಗ ನಿನ್ನೆ ಸ್ವಲ್ಪ ಮಳೆಗೆಲ್ಲ ಚಂಡಿ ಆದ ಮಾರಿ, ಈಗ ಸ್ವಲ್ಪ ಶೀತ, ಗಂಟಲೆಲ್ಲ ಕಿಚ್ಚಿ ಕಿಚ್ಚಿ ಆಗ್ತಾ ಉಂಟು. ಹಾಗೆ ನಿನ್ನೆನೇ ಅಂದ್ಕೊಂಡೆ ನಾನು ಮಂಗಳೂರಿಗೆ ಹೋಗುವಾಗ ಸಹ ಒದ್ದೆ ಆಗಿದ್ದೆ, ಮತ್ತು ಫಸ್ಟ್ ಇಲ್ಲಿ ಪಾಡೀಲಿಗೆ ಹೋಗುವಾಗ ಸಹ ಹಾಗೆ ಆಗಿತ್ತು. ಅಲ್ಲಿ ಮಾತ್ರ ನಾವು 1 ಗಂಟೆನೇನೋ ಕಾದಿದ್ವಿ ಆಯಿತಾ. ಟ್ರೈನ್ ಬರಲಿಕ್ಕೆ ತುಂಬ ಲೇಟ್ ಆಗಿತ್ತು. ನಾವು 8:30ಗೆ ಇಲ್ಲಿಂದ ಹೋಗಿದ್ವಿ. 9:30ಗೆ ಟ್ರೈನ್ ಅಂತೇಳಿ, ಅದು 9:45, 10 ಗಂಟೆಗೆ ಇದು 10 ಗಂಟೆಗೆ ಹೊರಟದು. ರೀಚ್ ಆಗುವಾಗಲೇ 10 ಗಂಟೆ ಆಗಿದೆ ಅಂತ. ಟ್ರೈನಲ್ಲಿ ಬರುವಾಗ 10 ಗಂಟೆ ಆಗಿರಬೇಕು. ಹಾಗೆ ಅಲ್ಲಿ 1 ಗಂಟೆ ಅಲ್ಲಿ ಕಾದಿದ್ವಿ. ಮತ್ತು ಮಳೆ ಸಹ ಇತ್ತು ಆಯಿತಾ, ಜೋರು ಮಳೆ. ಹಾಗೆ ಇವಾಗ ಸಹ ನೋಡಿ ಪಿರಿ 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 ಅಂತ ಮಳೆ ಬರ್ತಾ ಉಂಟು. ಈಗ ಬಿಸಿ ನೀರು ಕುಡಿತಾ ಇದ್ದೇನೆ. ಗಂಟಲು ನೋವು ಸ್ಟಾರ್ಟ್ ಆದರೆ ತುಂಬ ಕಷ್ಟ ಆಗ್ತದೆ. ಮತ್ತು ಈಗ ಇನ್ನೂ ಈ ತಿಂಗಳಲ್ಲಿ ಏನೋ ಇದು ಫಂಕ್ಷನ್ಸ್ ಇಲ್ಲ. ಇನ್ನು ನಾಡಿದ್ದು 8 ತಾರೀಕಿಗೆ ಕಡಬದಲ್ಲಿ ಇರೋದು ಪ್ರೋಗ್ರಾಮು. ಹಾಗೆ ಮಳೆಗಾಲ ಬರುವಾಗ ಸ್ವಲ್ಪ ಟೆನ್ಷನ್ ಆಗ್ತದೆ. ಶೀತ ಜ್ವರ ಬಂದರೆ 1 ವಾರ ಎಲ್ಲ ಇರ್ತದೆ ಮಾರೆ. ಹಾಗೆ ಆಗದಿಂದ ಏನೋ ಒಂದು ಗಂಟಲಲ್ಲಿದ್ದಾಗೆ ಆಗ್ತಾಯಿತ್ತು. ಹಾಗೆ ಬಿಸಿ ಬಿಸಿ ನೀರು ತಂದು ಕುಡಿತಾ ಇದ್ದೇನೆ ನೋಡಿ, ಫುಲ್ ಇಟ್ಟಿದ್ದೇನೆ ಇದರಲ್ಲಿ. ಹಾಗೆ ಮತ್ತು ಇವತ್ತು ನನ್ನ ಅತ್ತಿಗೆ ಅವರು ಬೇರೆ ಬರ್ತಾರೆ, ಅತ್ತಿಗೆ ಮತ್ತು ಅತ್ತಿಗೆನ ಮಗ. ಹಾಗೆ ಬೇಗ ಹೋಗಿ ಸ್ಟಿಚಿಂಗ್ ಮಾಡಿ ಬರಬೇಕು. ನಂದು ಇದು ಎಂತಪ್ಪ ಮಿಷಿನ್ ಸ್ಟುಡಿಯೋದಲ್ಲಿ ಉಂಟಲ್ಲ, ಇಲ್ಲಿ ತರಲಿಲ್ಲ, ತರಬೇಕಷ್ಟೇ. ನೋಡಬೇಕಿನ್ನು ಯಾವಾಗ ತರೋದು ಅಂತ. ಹಾಗೆ ಗೌನಲ್ಲ, ಆಪ್ಸರಿ ಟೈಪಲ್ಲಿ ಸ್ಟಿಚ್ ಮಾಡಲಿಕ್ಕೆ. ಅದಂದರೆ ರೆಡಿಮೇಡ್ ನೋಡಿದ್ವಿ ನಾವು ನಿನ್ನೆ, ರೆಡಿಮೇಡ್ ಸಿಗಲಿಲ್ಲ, ಮತ್ತು ಬೇಕಾದಂಥದ್ದು ಸಿಗಲಿಲ್ಲ. ಮತ್ತು ಈಗ ಮೀಶೋದಲ್ಲಿ ಮತ್ತು ಇನ್ನೊಂದೇ ಮಿತ್ರ ಆ್ಯಪಲ್ಲೆಲ್ಲ ಇರ್ತದಲ್ಲ, ಅಂಥ ಫೋಟೋ ತೋರಿಸಿದರೆ ಮತ್ತೆ ಎಲ್ಲಿ ಸಿಗೋದಿಲ್ಲ. ಅದು ನಾವು ಅದರಲ್ಲೇ ಆರ್ಡ್ರ್ ಮಾಡಬೇಕು. ಮತ್ತು ಅದರಲ್ಲಿ ಕ್ಲೋತ್ ಎಲ್ಲ ಅಷ್ಟೊಂದು ಚೆನ್ನಾಗಿ ಸಹ ಬರೋದಿಲ್ಲ. ಹಾಗೆ ಮತ್ತು ನಾವು ಸಾರಿ ತಗೊಂಡು ಅದರಲ್ಲಿ ನಾನು ಸ್ಟಿಚಿಂಗ್ ಮಾಡೋದು. ಅದು ನಾನು ಇನ್ನೊಂದು ವ್ಲಾಗ್ ಮಾಡ್ತೇನೆ, ಅದು ಯಾವ ಥರ ನಾನು ಸ್ಟಿಚಿಂಗ್ ಮಾಡ್ತೇನೆ ಅಂತ. ಆ ವ್ಲಾಗಲ್ಲಿ ನಾನು ಅದು ಫೋಟೋ ತೋರಿಸಿ ನಾನು ಅದೇ ಥರ ನಾನು ಸ್ಟಿಚಿಂಗ್ ಮಾಡೋದನ್ನು ಮಾಡಿ ಇದು ಅವರಿಗೆ ಹಾಕಿಸಿ ನಾನು ತೋರಿಸ್ತೇನೆ ಅದು ಯಾವ ಥರ ಕಾಣ್ತದೆ ಅಂತ ಆಯಿತಾ.
ಹಾಗೆ ಅದು ಸ್ವಲ್ಪ ಡಿಸೈನ್ ಎಲ್ಲ ಯೂಟ್ಯೂಬಲ್ಲಿ ನೋಡಬೇಕಷ್ಟೇ, ಅದು ಯಾವ ಥರ ಸ್ಟಿಚಿಂಗ್ ಮಾಡಿದ್ರು ಅಂತೇಳಿ ನೋಡಿ ಈಗ ಕಟ್ಟಿಂಗ್ ಮಾಡಿ ಇವತ್ತು ಸ್ಕರ್ಟ್ ಸ್ಟಿಚಿಂಗ್ ಮಾಡಬೇಕಂತ ಇದ್ದೇನೆ. ನೋಡಬೇಕು, ಸ್ವಲ್ಪ ಬೇಗ ಬೇಗ ಮಾಡಬೇಕು, ನಾಳೆಗೆ ಅಂತ ಆಗಬೇಕು. ನಾಡಿದ್ದು ಟ್ರೆಡಿಷ್ನಲ್ ಡೇ ಇರೋದು, ಅದಕ್ಕೋಸ್ಕರ. ಮತ್ತು ಈಗ ಮಳೆ ಸಹ ಅಲ್ಲ, ಕರೆಂಟ್ ಸಹ ಇರೋದಿಲ್ಲ. ನಂದು ಮೋಟ್ರ್ ಇದಲ್ಲ ಮಿಷನ್, ಹಾಗೆ ಕರೆಂಟ್ ಇಲ್ಲದಿದ್ದರೆ ಸಹ ಕಷ್ಟ ಆಗ್ತದೆ. ಮತ್ತು ವಾಲ್ಟೇಜ್ ಸಹ ಇದು ಇರಬೇಕಾಗ್ತದೆ, ಒಮ್ಮೊಮ್ಮೆ ಇರೋದಿಲ್ಲ, ವಾಲ್ಟೇಜ್ ಇರೋದಿಲ್ಲ ಮಳೆಗಾಲದಲ್ಲಿ. ಹಾಗೆ ಇವಾಗ ಇನ್ನು ಕೆಲಸ ಇದೆ, ಇನ್ನು ವಾಪಸ್ ಸ್ಟಿಚಿಂಗ್ ಮಾಡಬೇಕು. ಅದರದ್ದು ವಿಡಿಯೋ ಬೇರೆಯೇ ನಾನು ಹಾಕ್ತೇನೆ ನಿಮಗೆ, ನೋಡಿ ನೀವು ಯಾವ ಥರ ನಾನು ಸ್ಟಿಚಿಂಗ್ ಮಾಡ್ತೇನೆ ಅಂತ. ಮತ್ತು ಇವತ್ತೊಂದು ವಿಶೇಷ, ನನ್ನ ಸಬ್ಸ್ಕ್ರೈಬರ್ ಆದಂತಹ ಸುಜಾತ ಅವರ ಮಗ ವಿಶಾಖ್ ಇದು ಇವತ್ತು ಬರ್ಡೇ ಅಂತೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ವಿಶಾಖ್. 100 ವರ್ಷ ಸುಖವಾಗಿ ಬಾಳು, ನಿನ್ನ ಡ್ರೀಮ್ಸ್ ಎಲ್ಲ ಕಂಪ್ಲೀಟ್ ಆಗಲಿ ಆಯಿತಾ. ಹಾಗೆ ಒಳ್ಳೆ ಕಲಿತು ಒಳ್ಳೆ ಒಂದು ಕೆಲಸ ಎಲ್ಲ ಸಿಗಲಿ ನಿನಗೆ. ಓಕೆ, ಆಲ್ ದಿ ಬೆಸ್ಟ್. ಹಾಗೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್.